ಪಾಪ ಏನೋ ಒಂದು ಜೀವನ ಕಟ್ಕೊಂಡಿರೋಣ ಅಂತ ಯೋಚನೆ ಮಾಡ್ತಾ ಇರೋರಿಗೆ ತಿಳ್ಕೊಳ್ಳಿಲ್ಲ, ಅದು ಸಮಸ್ಯೆ ಆಯ್ತು ಅವರಿಗೆ. ಏನು ಮಾಡಬೇಕಿತ್ತು, ನಾನು ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗಿತ್ತು, ಏನಿಲ್ಲ. ನನ್ನೊಂದು ಸಣ್ಣದು ಗೂಡು ಅಂಗಡಿ ಇದೆ, ನನ್ನ ಸಣ್ಣದಾಗಿ ಬೇಕ್ರಿ ಇದೆ, ನಾನೊಂದು ಟೀ ಅಂಗಡಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ನಾನೇ ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ಯೋಚನೆಯಲ್ಲಿದ್ದಂಥವರಿಗೆ ಒಂದಿಷ್ಟು ಸಮಸ್ಯೆ ಉಂಟು ಮಾಡಿದೆ GST. ಆದರೆ ಅದನ್ನು ರಾಜ್ಯ ಸರ್ಕಾರ ಈಗ ಹೇಗೆ ಬಳಕೆ ಮಾಡಿಕೊಳ್ಳುತ್ತೆ ಅನ್ನುವಂಥ ಆರೋಪವನ್ನು ಹಲವು ರೀತಿಯಲ್ಲಿ ಬರ್ತಾ ಇದೆ. ಬಟ್ ಇದು ರಾಜ್ಯ ಸರ್ಕಾರದ್ದೇನಾ? ನೋಟಿಸ್ ಕೊಟ್ಟಿರುವಂಥವ್ರು ಯಾರು? ಒದ್ದಾಡ್ತಾ ಇರುವಂಥವ್ರು ಯಾರು? ಯಾರ್ಯಾರಿಗೆ ಈ ಸಮಸ್ಯೆಗಳಾಗಿದೆ? ಎಷ್ಟೆಷ್ಟು ಬಿಲ್ಲು ಬಂದಿದೆ? 1 ಲಕ್ಷ 2 ಲಕ್ಷ ಆದರೆ ಏನೋ ಮಾಡ್ಬೋದು ರೀ. ಒಂದು ಅಂಗಡಿ ಇಟ್ಕೊಂಡ್ಬಿಟ್ಟು 30 ಲಕ್ಷ 60 ಲಕ್ಷ 1 ಕೋಟಿ ಕಟ್ಟಬೇಕು ಅಂತಂದ್ರೆ ಏನಾಗಬೇಕು ಅವ್ರ ಪರಿಸ್ಥಿತಿ? ಅಯ್ಯಯ್ಯಯ್ಯ, ಆಕಾಶವೇ ತಲೆ ಮೇಲೆ ಬಿದ್ದಂಗಾಗಿರುತ್ತೆ. ಆ ಪರಿಸ್ಥಿತಿ ಇವರಿಗೆಲ್ಲ ಆಗಿದೆ. ಯಾರ್ಯಾರು? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಗುನ್ನ. ಆನ್ಲೈನ್ ಪೇಮೆಂಟ್, ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್. 1 ಕೋಟಿಯವರೆಗೂ ದಂಡ ವಿಧಿಸಿರುವ ಇಲಾಖೆ. ಬಡವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಕನಸು ಹೊಂದಿರ್ತಾರೆ. ಅದಕ್ಕೆ ಅಂತಲೇ ಬೇಕರಿ, ಕಾಂಡಿಮೆಂಟ್ಸ್, ಟೀ, ಕಾಫಿ, ತರಕಾರಿ ಅಂಗಡಿಯನ್ನು ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ ವಾಣಿಜ್ಯ ತೆರಿಗೆ ಇಲಾಖೆ GST ಟ್ಯಾಕ್ಸ್ ಗುನ್ನ ಕೊಟ್ಟಿದೆ. ಸಣ್ಣ ಪುಟ್ಟ ಅಂಗಡಿಗಳು ಅಂದಮೇಲೆ ಅಲ್ಲಿ ಫೋನ್ ಪೇ, ಗೂಗಲ್ ಪೇ, ಆನ್ಲೈನ್ ಪೇಮೆಂಟ್ ಮೋಡ್ ಇದ್ದೇ ಇರುತ್ತೆ. ವ್ಯಾಪಾರಿಗಳಿಗೂ ಆನ್ಲೈನ್ ಪೇಮೆಂಟ್ ಸ್ವೀಕರಿಸುವುದು ಕಾಮನ್ ಆಗಿ ಹೋಗಿದೆ. ಆದರೆ ಅವರು ಹಿಂದೆಂದೂ ಕಂಡಿರದ ಕೇಳರಿಯದ ಶಾಕ್ಗೆ ಅಂಗಡಿ ಮಾಲೀಕರು ಒಳಗಾಗಿದ್ದಾರೆ. ಆನ್ಲೈನ್ ಪೇಮೆಂಟ್ ನೋಡಿ ಟ್ಯಾಕ್ಸ್ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ. 40 ಲಕ್ಷ 60 ಲಕ್ಷ 1 ಕೋಟಿಯವರೆಗೂ ದಂಡ ವಿಧಿಸಿದ್ದು ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಕಿಡ್ನಿ ಮಾರಿದ್ರೂ ಈ ಟ್ಯಾಕ್ಸ್ ದುಡ್ಡು ಕಟ್ಟೋದಕ್ಕಾಗಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳ ಹೊಟ್ಟಿಗೆ ಮೇಲೆ ಹೊಡಿತಾ ಇದ್ದಾರೆ. ಸರ್ಕಾರ, ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ವ್ಯಾಪಾರಸ್ಥರು ಗರಂ. ಇನ್ನು ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸಿರುವ ನೋಟಿಸ್ಗೆ ವ್ಯಾಪಾರಿಗಳು ಶಾಕ್ಗೆ ಒಳಗಾಗಿದ್ದಾರೆ. ನಮ್ಮ ಕಿಡ್ನಿ ಮಾರಿ ಅಂಗಡಿ ಅಡ ಇಟ್ಟರೂ ಈ ದಂಡ ಕಟ್ಟೋದಕ್ಕಾಗಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಯ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ ಅಂತ ಪಬ್ಲಿಕ್ ಟಿವಿ ಎದುರು ವ್ಯಾಪಾರಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಅದರಂತೆ ಇವರ ಹೆಸರು ರಾಜೇಂದ್ರ ಶೆಟ್ಟಿ. ಇವರು ದೂರದ ಕುಂದಾಪುರದಿಂದ ಜೀವನ ಸಾಗಿಸಲು ಬೆಂಗಳೂರಿಗೆ ಸೇರಿ ಅನೇಕ ವರ್ಷಗಳೇ ಕಳೆದಿದೆ. ಕೆಂಗೇರಿಯಲ್ಲಿ ಕಾಂಡಿಮೆಂಟ್ಸ್ ಮಾಡಿಕೊಂಡು ಸಂಸಾರದ ಬಂಡಿ ದೂಡ್ತಾ ಇದ್ದಾರೆ. ಇವರಿಗೆ 2021ರಿಂದ ಇಲ್ಲಿಯವರೆಗೆ ಒಟ್ಟು 67 ಲಕ್ಷ ಟ್ಯಾಕ್ಸ್ ಬಾಕಿ ಇದೆ ಅಂತ ನೋಟಿಸ್ ನೀಡಿದ್ದಾರೆ. ಟ್ಯಾಕ್ಸ್ ಕಟ್ಟೋದಕ್ಕೆ ಹೇಗಾಗುತ್ತೆ, ಬೇಕಾದರೆ ನಮ್ಮನ್ನು ಸಾಯಿಸಿ ಅಂತ ಇದ್ದಾರೆ. GST ನೋಟಿಸ್ ಬಂದಿದೆ. 60 ಲಕ್ಷ ಚಿಲ್ಲರೆ ಕಟ್ಟಿ ಅಂತ ಹೇಳಿ ಸರ್. 4 ವರ್ಷದ ಕಳ್ಸೋರು ಸರ್. ನಾವು ಎಲ್ಲಿಂದ ಕಟ್ಟೋಣ ಸರ್? ನಾವು ದಿನ ಎಲ್ಲ ಒದ್ದಾಡಿ ಮಾಡಿದ್ರು ನಮ್ಗೆ ಸಿಗೋದು ಲಾಸ್ಟಿಗೆ 500 ರೂಪಾಯಿ. ಮಕ್ಕಳು ಸ್ಕೂಲ್ ಫೀಸ್ ಅದು ಇದು ಬಾಡಿಗೆ ಎಲ್ಲ ಇದ್ದರೂ ಸಾಲ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಕಟ್ಟಿ ನಾವು ಹೆಂಗೆ ಕಟ್ಟೋದು ಸರ್? ಇನ್ನು ಬನ್ನೇರುಘಟ್ಟದಲ್ಲಿ ತರಕಾರಿ, ಹಣ್ಣಿನ ವ್ಯಾಪಾರ ಮಾಡಿಕೊಂಡಿರೋ ಈ ವ್ಯಕ್ತಿ ಹೆಸರು ವೀರಮಾದ. ಆನ್ಲೈನ್ ಮೂಲಕ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ. ಇದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಟಿಸ್ ನೀಡಿದ್ದು ಬರೋಬ್ಬರಿ 1 ಕೋಟಿ 30 ಲಕ್ಷ ಹಣ ಕಟ್ಟುವಂತೆ ತಿಳಿಸಿದ್ದಾರೆ. ಇದರಿಂದ ಅಂಗಡಿ ಮಾಲೀಕ ಫುಲ್ ಶಾಕ್ಗೆ ಒಳಗಾಗಿದ್ದಾರೆ. ನಾವು 6 ವರ್ಷದಿಂದ ಇದೇ ವರ್ಕ್ ಮಾಡ್ತಾ ಇರೋದು. ನಾವು ತರಕಾರಿ, ಹಣ್ಣು ಮತ್ತು ವ್ಯಾಪಾರ ಮಾಡ್ತಾ ಇರೋದು. ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗಿ ಮಳೆ ಬಂದರೂ ಕೂಡ ಏನಾದರೂ ಕೂಡ ನಾವು ಮಾರ್ಕೆಟ್ ಐಟಮ್ ಸೇಲ್ ಮಾಡ್ತಿದ್ವಿ. ನಾವಿಲ್ಲಿ ಲಾಕ್ಡೌನ್ ಟೈಮಲ್ಲೂ ಕೂಡ ನಾವು ಯಾರಿಗೂ ಏನೂ ತೊಂದರೆ ಮಾಡ್ದಂಗೆ ನಾವೆಲ್ಲರಿಗೂ ಸಪೋರ್ಟ್ ಮಾಡಿ, ಲಾಕ್ಡೌನ್ ಟೈಮ್ ನಮಗೆ ಏನಾದರೂ ಏನು ಪ್ರಾಬ್ಲಮ್ ಆದರೂ ಕೂಡ ಸ್ಪೇಸ್ ಮಾಡಿ ನಿಂತ್ಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ಈ ಟೈಮಲ್ಲಿ ನೋಡಿದ ನೋಟಿಸ್ಗಳು ಕಳಿಸಿದ್ದಾರೆ ಸರ್. ಇದು ನೋಡಿ, ಒಂದಲ್ಲ 4 ನೋಟಿಸ್ ಇದೆ ಟೋಟಲ್ಲು. 4 ಇಯರ್ಸ್ 2021, 22, 23, 24 ಎಲ್ಲ ಒಂದೊಂದು ನೋಟಿಸಲ್ಲಿ ಒಂದು 26 ಲಕ್ಷ ಒಂದು, ಇನ್ನೊಂದು 33 ಲಕ್ಷ ಒಂದು, 44 ಲಕ್ಷ ಒಂದು, 39 ಲಕ್ಷ ಒಂದು. ಇದು ಈ ಥರ ನೋಟಿಸ್ ಕೊಟ್ಟರೆ ಫ್ರೂಟ್ಸು ವೆಜಿಟೇಬಲ್ 0 ಟ್ಯಾಕ್ಸ್ ಅಂತ ಹೇಳ್ತಾರೆ. ನನಗೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕಟ್ಟೋಣ ನಾವು? ಅದು ಬಂದಿರೋ ವೇಸ್ಟೇಜ್ಗಳು ಎಲ್ಲಿಂದ ಹಾಕೋಣ ನಾವೆಲ್ಲ? ಬಂದಿರೋ ಅರ್ಧಕ್ಕರ್ಧ ವೇಸ್ಟೇಜೆಲ್ಲ ಹೊಂಟೋಗುತ್ತೆ. ನಮಗೇನು ಪ್ರಾಫಿಟ್ ಸಿಗಿದ್ರೆ 500,000 ವ್ಯಾಪಾರ ಮುಗಿಸ್ಕೋಬೇಕು ನಾವು ಅಷ್ಟೇ. ಅದು ಬೆಳಗ್ಗೆ ಸಾಯಂಕಾಲ ಏನು ವ್ಯಾಪಾರ ಮಾಡಿರ್ತೀವೋ ಬೇರೆ ಎಲ್ಲ ಖರ್ಚುಗಳು ಬಂದರೆ ನಮಗೇನು ಸಿಗೋದೇ ಇಲ್ಲ. ಅದುವೇ ನಾವು ಬಾಡಿಗೆ ಕಟ್ಟೋದಾ, ಈಗ ಹುಡುಗ ಸ್ಯಾಲ್ರಿ ಕೊಡೋದಾ, ಇಲ್ಲ ಮಾರ್ಕೆಟಿಂದ ಗಾಡಿಗಳು ನೋಡ್ಕೊಳ್ಳೋದಾ, ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ನಮಗೊಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಈ ಸರ್ಕಾರದಿಂದ ಏನೋ ಒಂದು ಉತ್ತರ ಕೊಡೋದು ನಮಗೆ ಸ್ವಲ್ಪ. ರಾಜೇಂದ್ರ ಪೂಜಾರಿ ಅನ್ನೋರು ಬೇಕರಿ ಮಾಡಿಕೊಂಡಿದ್ದು ಇವರಿಗೂ 33 ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆ. ನಾವು ಕಾಫಿ, ಟೀ, ಸಿಗರೇಟು ಮಾರಿಕೊಂಡಿರೋರು ನಮ್ಮ ಅಂಗಡಿಯ ವ್ಯಾಲ್ಯೂನೇ 3 ಲಕ್ಷ ಆಗೋದಿಲ್ಲ. 33 ಲಕ್ಷ ಎಲ್ಲಿಂದ ತಂದು ಕೊಡೋದಕ್ಕಾಗತ್ತೆ? ನಾವು ಟ್ಯಾಕ್ಸ್ ಪೇ ಮಾಡೋದಕ್ಕೆ ಆಗಲ್ಲ, ದಯಾಮರಣ ಮಾಡ್ಕೊಳ್ಬೇಕು ಅಷ್ಟೇ ಅಂತಿದ್ದಾರೆ. ಸರ್, ಇದು 1 ವಾರದ ಹಿಂದೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಸರ್. 33 ಲಕ್ಷ ಕಟ್ಟಬೇಕು ಅಂತ ಬಂದಿದೆ. ನನ್ನ ಬ್ರದರ್ದು ಕಾಂಡಿಮೆಂಟ್ಸ್ ಇದೆ, ಟೀ, ಕಾಫಿ, ಹಾಲು, ಸಣ್ಣ ಉದ್ಯಮ ಮಾಡುವಂತ ಒಂದು ಅಂಗಡಿ. ಇದಕ್ಕೆ 33 ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನಮ್ದು ಬೇಕರಿ ಇರೋದೇ 3 ಲಕ್ಷದ ಬೇಕರಿ. ಇದು ಕಟ್ಟಲೇಬೇಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ನೇಣು ಹಾಕೋಬೇಕು. ಇವರ ಹೆಸರು ಹರೀಶ್. ರಾಜಾಜಿನಗರದಲ್ಲಿ ಗಣೇಶ್ ಕಾಂಡಿಮೆಂಟ್ ಮಾಡಿಕೊಂಡಿದ್ದಾರೆ. ಇವ್ರಿಗೂ ಸಹ 30 ಲಕ್ಷಕ್ಕೂ ಅಧಿಕ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿದ್ದಾರೆ. ನಾವು ಹೇಗೆ ಕಟ್ಟೋಣ ಸರ್, ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ, ಇಷ್ಟು ವರ್ಷದಿಂದ ಇಲ್ಲದ್ದು ಈಗ ಒಮ್ಮೆಗೆ ಹೇಗೆ ಅಂತ ಇದ್ದಾರೆ.
ನಮ್ಮದು ಚಿಕ್ಕ ಕಾಂಡಿಮೆಂಟ್ಸ್ ಇದೆ ಮೇಡಮ್ ESI ಹತ್ರ. ನಮಗೆ ಹತ್ತತ್ರ 3 ವರ್ಷಕ್ಕೆ 2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. 36-40 ಲ್ಯಾಕ್ಸ್ ಇದು ಅಮೌಂಟ್ ಕಟ್ಟಬೇಕು ನೀವು ಅಂತ ಫೋನ್ ಮಾಡಿದ್ದಾರೆ. ಇಲ್ಲ 1 ವೀಕಲ್ಲಿ ನೀವು ಬಂದು ಕಟ್ಟಬೇಕು, ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಸೀಸ್ ಮಾಡ್ತೀವಿ, ಇಲ್ಲ ಅಂದರೆ 18% ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಡೇಟ್ ಆದಮೇಲೆ. ಈ ಥರ ಹೆದರಿಸ್ತಾ ಇದ್ದಾರೆ. ಈ ಥರ ನಾವು 1-2 ರೂಪಾಯಿ ವ್ಯಾಪಾರ ಮಾಡುವರು ಪ್ರತಿಯೊಂದು ಎಲ್ಲರೂ ಫೋನ್ಪೇನೇ ಮಾಡ್ತಾರೆ. ಒಂದು ಬೆಂಕಿ ಪೊಟ್ಟ ತಗೊಳ್ಳಿ, ಒಂದು ಸಿಗರೇಟ್ ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ, ಎಲ್ಲರೂ ಅದರಲ್ಲಿ ನಮ್ಗೆ ಏನು ಸಿಗೋದೇನಿಲ್ಲ ಮೇಡಮ್. ಈ ಥರ ಒಂದು ಏಕಾಏಕಿ ಇವ್ರು ಈ ಥರ ಒಂದು ನೋಟಿಸ್ ಕೊಡದೆ, ಏನು ಹೇಳದೆ, ಒಂದು ಇದು ಮಾಡದೆ ಏಕಾಏಕಿ ಈ ಥರ ಕಟ್ಟಿ ಅಂದರೆ ಎಲ್ಲಿಗೆ ಹೋಗೋದು? ಎಲ್ಲರೂ ಭಯಭೀತರಾಗಿದ್ದಾರೆ ಈ ಥರ ನೋಟಿಸ್ ನೋಡಿ. ಇನ್ನು ಇವರ ಹೆಸರು ಸುರೇಶ್ ಅಂತ. ರಾಜಾಜಿನಗರದಲ್ಲಿ ದಿನಸಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನಿತ್ಯ ಅಂಗಡಿಗೆ ಬರುವ ಗ್ರಾಹಕರು ಫೋನ್ ಪೇ, ಆನ್ಲೈನ್ ಮೂಲಕವೇ ಹಣ ಕಳಿಸೋದು. ಇದು ಎಂದಿನಂತೆ ನಡೆಯುತ್ತೆ. 1 ರೂಪಾಯಿ ಮಾರ್ಜಿನ್ ಸಿಗುವ ವಸ್ತುವಿಗೆ 30 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಏನು ಹೇಳೋದು ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮಗೆ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಅಂದರೆ ತುಂಬ ಕಷ್ಟ ಮೇಡಮ್. ನಾವು ವ್ಯಾಪಾರ ಮಾಡೋದೇ 10,000, ಅದೆಲ್ಲ ಬರೋದು ಫೋನ್ಪೇನೇ. ಪ್ಯಾಕೆಟ್ ಹಾಲು ತೊಗೊಂಡ್ರೆ 30 ರೂಪಾಯಿ ಹಾಲು, 30 ರೂಪಾಯಿನೂ ಫೋನ್ಪೇ ಮಾಡ್ತಾರೆ. ನಮಗೆ ಮಾರ್ಜಿನ್ ಇರೋದು 1 ರೂಪಾಯಿ. ಆ 1 ರೂಪಾಯಿ ಮಾರ್ಜಿನ್ಗೆ 30 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೆಂಗೆ? ಅದು ತುಂಬ ಕಷ್ಟ ಆಗ್ತದೆ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಕಡ್ಡಾಯ. ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಿಂದ ಸ್ಪಷ್ಟೀಕರಣ. ಇದೇ ವಿಚಾರವಾಗಿ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಿಂದ ಸ್ಪಷ್ಟೀಕರಣ ನೀಡಲಾಗಿದೆ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಕಡ್ಡಾಯ. ವಾರ್ಷಿಕ 40 ಲಕ್ಷ ವಹಿವಾಟು ಮೀರಿದರೆ GST ಫಿಕ್ಸ್ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೇಕರಿಯಲ್ಲಿ ಬ್ರೆಡ್ ಮೇಲೆ GST ಇಲ್ಲ. ಬ್ರೆಡ್ ಹೊರತುಪಡಿಸಿ ಕುರುಕುಲು ತಿಂಡಿಗಳಿಗೆ 5% GST. UPI ಮೂಲಕ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿರುವ ವರ್ತಕರಿಗೆ ನೋಟಿಸ್ ನೀಡಿರುವ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟನೆ ನೀಡಿದೆ. ಸುಡುಗಾಡಿಗೆ ಹೋಗಿ ತೆಂಗಿನಕಾಯಿ ಒಡೆದರೂ GST ವಿಧಿಸಿದ್ದಕ್ಕೆ ಸಚಿವ ಸಂತೋಷ್ ಲಾಡ್ ಕಿಡಿ. ಇನ್ನು ಬೇಕರಿ ಕಾಂಡಿಮೆಂಟ್ಸ್ ವರ್ತಕರ ಮೇಲೆ GST ಸ್ಟ್ರೈಕ್ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸುಡುಗಾಡಿಗೆ ಹೋಗಿ ತೆಂಗಿನಕಾಯಿ ಹೊಡೆದರೂ GST ಇದೆ. ಹಾಲು, ಮೊಸರು, ಅರಿಶಿನ ಎಲ್ಲದರ ಮೇಲೂ GST ಇದೆ. GSTಯಿಂದ ದೇಶದ ಸಾಹುಕಾರರಿಗೆ ಅನುಕೂಲ ಆಗಿದೆ. ರೈತರು, ಬಡವರು, ಮಧ್ಯಮ ವರ್ಗಕ್ಕೆ ಅನುಕೂಲ ಆಗಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈ GST ಕಟ್ತಕ್ಕಂಥದ್ದು ಪ್ರತಿಯೊಂದು ಗೂಡ್ಸ್ ಮೇಲಿದೆ. ಹಾಲು, ಮೊಸರು, ಅರಿಶಿನ ಪುಡಿ, ಹಸಿರು ಬಳೆ, ನೀವು ಸುಡುಗಾಡಿಗೆ ಹೋಗಿ ತೆಂಗಿನಕಾಯಿ ಹೊಡೆಗೂ GST ಇದೆ. ಇವತ್ತು ಸುಮಾರು 64-70% ಜನರು ಯಾರು ವಹಿವಾಟದಲ್ಲೆಲ್ಲ ಯಾರು ಬಡವರಿದ್ದಾರೆ ಅವರು ಕೂಡ ಇವತ್ತು ಇಂಡೈರೆಕ್ಟಾಗಿ GST ಕಟ್ತಾ ಇದ್ದಾರೆ. ಈ GST ಕಟ್ಟಿದ್ರಿಂದ ಸಾಹುಕಾರಗಳಿಗೆ ಅನುಕೂಲ ಆಗಿದೆ. ಸಾಹುಕಾರಗಳಿಗೆ ಸುಮಾರು ಈ ದೇಶದಲ್ಲಿ 16.5 ಲಕ್ಷ ಕೋಟಿ ಮಾಫಿ ಆಗ್ತಕ್ಕಂಥದ್ದಾಗಿದೆ. ಯಾವ ರೈತರಿಗೆ, ಬಡವರಿಗೆ, ಸಣ್ಣ ಮಧ್ಯಮದಾರರಿಗೆ ಯಾರಿಗೆ ಆಗಿಲ್ಲ. ಇದ್ರ ಬಗ್ಗೆ ವ್ಯಾಪಕವಾಗಿ ಜನರು ಅರ್ಥ ಮಾಡ್ಕೊಳ್ತಾರೆ ನಾನು ಭಾವಿಸ್ತಾ ಇದ್ದೀನಿ. ಒಟ್ಟಾರೆ ಬಡ ಅಂಗಡಿ ಮಾಲೀಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವ ನೋಟಿಸ್ ಅಕ್ಷರಶಃ ಕಂಗಾಲಾಗಿಸಿದೆ. ಟ್ಯಾಕ್ಸ್ನಲ್ಲಿ ಕನ್ಸೆಷನ್ ಸಿಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.